ಡೆಲ್ಲಿಗೆ ಮೊನ್ನೆ ನಾವೆಲ್ಲ ಶಾಸಕರು ಹಿರಿಯ ಶಾಸಕರೆಲ್ಲ ಸೇರಿ ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡುವ ಉದ್ದೇಶದಿಂದ ಎಲ್ಲರೂ ಹೋಗಿದ್ದೀವಿ. ಒಂದು ಕೂಲಾಗಿದೆ, ಅಲ್ಲಿ ಡೆಲ್ಲಿಯಲ್ಲಿ ಕೂಲಾಗಿತ್ತು, ತುಂಬ ಚೆನ್ನಾಗಾಯಿತು. ಫಸ್ಟ್ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬರನ್ನು ಭೇಟಿ ಮಾಡಿದ್ದೀವಿ. ಸುಮಾರು ಒಂದೂವರೆ ಗಂಟೆ ಚರ್ಚೆ ಮಾಡಿ ಅವರು ಸಹ ಕರ್ನಾಟಕದ ವಿದ್ಯಮಾನ ಬಗ್ಗೆ ಮತ್ತು ರಾಜಕೀಯವಾಗಿ ಕೆಲವೊಂದು ಚರ್ಚೆಗಳನ್ನು ಮಾಡಿದರು. ತುಂಬ ಕೂಲಾಗಿ ಮಾತಾಡಿದರು, ಚೆನ್ನಾಗಿತ್ತು. ವಾತಾವರಣ ಕೂಲಾಯಿತು, ಹೈಕಮಾಂಡು ಕೂಲಾಗಿದ್ದರು. ಹಾಗಾಗಿ ಒಳ್ಳೆ ನಮಗೆ ಅನ್ನಿಸ್ತದೆ, ಒಂದು ಪಾಸಿಟಿವ್ ಇದೆ ಅನ್ನಿಸ್ತದೆ. ವಿಚಾರವನ್ನು ಹೇಳಿದ್ದೀವಿ. ಹಿಂದೆ ಸುರ್ಜೇವಾಲಾ ಅವರು 2.5 ವರ್ಷ ನಂತರ ನಾವು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಪುನರುಚ್ಚಾರ ಮಾಡಿ ತಿಳಿಸಿದ್ದೀವಿ. ಈ ಥರ ಇದೆ, ರಾಜಕೀಯದಲ್ಲಿ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು. 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದೋಯ್ತು. ಮುಂದೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದಗಳು ಇರಬೇಕು ನಮ್ಮೆಲ್ಲರಿಗೂ ಅಂತೆಲ್ಲ ಕೇಳಿದ್ದೀವಿ. ಹೋದಷ್ಟು 30 ಜನನೇ ನಾವು ಆಕಾಂಕ್ಷಿಗಳೆಲ್ಲ, ಅದೆಲ್ಲ ಒಂದು 20 ಜನರಿಗಾರು ಕೆಲವರಿಗೆಲ್ಲ ಮಾಡಿಕೊಡಿ ಅಂತ ನಾವೆಲ್ಲ ಕೇಳಿದ್ದೀವಿ. ಕೂತು ಚರ್ಚೆ ಮಾಡಿದ್ದಾರೆ. ಸುರ್ಜೇವಾಲಾ ಅವರು ಸಹ ಒಳ್ಳೆ ಒಪಿನಿಯನ್ ಮಾಡಿದ್ದಾರೆ. ನನಗನ್ನಿಸ್ತದೆ ಹೋಗಿರೋದಕ್ಕೆ ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆ ಆಗ್ಬೋದು ಅನ್ನೋ ಅನಿಸ್ತದೆ. ಯಾರು ಸರಿ, ನಾವು ನಿನ್ನೆ ಸಾಹೇಬರು ಭೇಟಿ ಮಾಡೇ ಬಂದಿದ್ದೀವಿ. ಯಾವುದು ರಾಂಗ್ ಇಲ್ಲ, ಏನಿಲ್ಲ. ಅದು ಸಹಜವಾಗಿ ಅವ್ರು ಏನು ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಹುಷಾರಾಗಿ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಬೇರೆ ಬೇರೆ ಏನೇನೋ ಕೊಡೋಕೆ ಹೋಗಬೇಡಿ, ಅದನ್ನು ಹೇಳಿದ್ದಾರೆ ಬಿಟ್ಟರೆ ಡೆಲ್ಲಿ ಹೋಗಬಾರ್ದು ಅಂತ ಎಲ್ಲಿ ಹೇಳಿದ್ದಾರೆ. ಡೆಲ್ಲಿ ಹೋಗಬಾರ್ದು, ನಮ್ಮ ಹಕ್ಕುಗಳು ಕೇಳಬಾರ್ದು ಅಂತ ಎಲ್ಲೂ ಅವ್ರು ಹೇಳಿಲ್ಲ. ನಿನ್ನೆ ಅವ್ರ ಮನೆಗೆ ಹೋಗಿ ಕೂತು ಮಾತಾಡೇ ಬಂದಿದ್ದೀನಿ ನಾನು. ನಿನ್ನೆ ಅವರು ಡೆಲ್ಲಿ ಹೋಗ್ಬೇಕಾದ್ರೆ ಭೇಟಿ ಮಾಡೇ ನಾನು ಬಂದಿದ್ದೀನಿ. ಹಾಗಾಗಿ ಆ ಥರ ಏನು ಕಾಡಲಿಲ್ಲ. ಸುಮ್ಮನೆ ಒಂದು ಸಣ್ಣ ವಿಚಾರ ದೊಡ್ಡದಾಗುತ್ತೆ, ಅವೆಲ್ಲ ಮಾತಾಡ್ತಾರೆ, ಅವೆಲ್ಲ ಇದ್ದಿದ್ದೆ ಸಹಜ. ಹಾಗಾಗಿ ನಾವು ಹಿಂದೆ ಸಹ ನಾವು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ನಾವು ಹೋಗಬೇಕು ಅಂತ ತೀರ್ಮಾನ ಮಾಡಿದಾಗ ಚುನಾವಣೆ ಅಡ್ಡ ಬಂತು. ನಮಗೆಲ್ಲ ದಾವಣಗೆರೆ ಹಾಕಿದ್ರು, ಕೆಲವರು ಬಾಗಲಕೋಟೆ ಹಾಕಿದ್ರು. ಎಲ್ಲ ಮುಗಿಸಿ 11ನೇ ತಾರೀಕು ಹೋಗ್ಬೇಕಂತ ಇತ್ತು. 11ನೇ ತಾರೀಕು ಕರೆಕ್ಟಾಗಿ ಹೊರಟಿದ್ದೀವಿ. 12ನೇ ತಾರೀಕು ನಮಗೆಲ್ಲರೂ ಸಿಕ್ಕಿದ್ದಾರೆ. 13ಕ್ಕೆ ಈ ಥರ ಒಂದಿಷ್ಟು ದಿನ ಇದ್ದು ಕೆಲವನ್ನೆಲ್ಲ ಭೇಟಿ ಮಾಡಿ ಬಂದಿದ್ವಿ. ಡೆಲ್ಲಿಗೆ ಮೊನ್ನೆ ನಾವೆಲ್ಲ ಶಾಸಕರು ಹಿರಿಯ ಶಾಸಕರೆಲ್ಲ ಸೇರಿ ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡುವ ಉದ್ದೇಶದಿಂದ ಎಲ್ಲರೂ ಹೋಗಿದ್ದೀವಿ. ಒಂದು ಕೂಲಾಗಿದೆ, ಅಲ್ಲಿ ಡೆಲ್ಲಿಯಲ್ಲಿ ಕೂಲಾಗಿತ್ತು, ತುಂಬ ಚೆನ್ನಾಗಾಯಿತು. ಫಸ್ಟ್ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬರನ್ನು ಭೇಟಿ ಮಾಡಿದ್ದೀವಿ. ಸುಮಾರು ಒಂದೂವರೆ ಗಂಟೆ ಚರ್ಚೆ ಮಾಡಿ ಅವರು ಸಹ ಕರ್ನಾಟಕದ ವಿದ್ಯಮಾನ ಬಗ್ಗೆ ಮತ್ತು ರಾಜಕೀಯವಾಗಿ ಕೆಲವೊಂದು ಚರ್ಚೆಗಳನ್ನು ಮಾಡಿದರು. ತುಂಬ ಕೂಲಾಗಿ ಮಾತಾಡಿದರು, ಚೆನ್ನಾಗಿತ್ತು. ವಾತಾವರಣ ಕೂಲಾಯಿತು, ಹೈಕಮಾಂಡು ಕೂಲಾಗಿದ್ದರು. ಹಾಗಾಗಿ ಒಳ್ಳೆ ನಮಗೆ ಅನ್ನಿಸ್ತದೆ, ಒಂದು ಪಾಸಿಟಿವ್ ಇದೆ ಅನ್ನಿಸ್ತದೆ. ವಿಚಾರವನ್ನು ಹೇಳಿದ್ದೀವಿ. ಹಿಂದೆ ಸುರ್ಜೇವಾಲಾ ಅವರು 2.5 ವರ್ಷ ನಂತರ ನಾವು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಪುನರುಚ್ಚಾರ ಮಾಡಿ ತಿಳಿಸಿದ್ದೀವಿ. ಈ ಥರ ಇದೆ, ರಾಜಕೀಯದಲ್ಲಿ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು. 2.5 ವರ್ಷ ಆಗಿ 3ನೇ